ಕೂಡ ನಾವು ಕೊಡ್ತಾ ಇದ್ವಿ. ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ 6 ತಿಂಗಳಿಂದ ಮನೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. 2-3 ಕೋಟಿ ರೂಪಾಯಿ ಮನೆ, ಹೊರಗಡೆ ಒಂದು ದೊಡ್ಡ ಕಾರು, ಆದರೆ ಮನೆ ಒಳಗಡೆ ಯಾರೂ ಕೂಡ ಇರಲಿಲ್ಲ. ಬರೀ ಜೇಡ್ರ ಬಲೆ ಇರ್ಬೋದು, ಧೂಳು ತುಂಬಿಕೊಂಡಿದೆ, ಹೊರಗಡೆ ನೋಡಿದ್ರೆ ಜೇನ್ತಟ್ಟಿ ಕೂಡ ಇದೆ. ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ವಿ ಲಾಸ್ಟ್ ಟೈಮ್. ಆದರೆ ಈಗ ಅವೆಲ್ಲವೂ ಕೂಡ ಕಾಣಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಮನೆ ಸ್ವಚ್ಛಗೊಳಿಸಲಾಗಿದೆ. ಮನೆ ಮುಂಭಾಗದಲ್ಲಿ ರಂಗೋಲಿ ಹಾಕಲಾಗಿದೆ. ಯಾಕಂತ ಹೇಳಿದ್ರೆ ಮಗಳು ಬರ್ತಾಳೆ ಅಂತ ಪವಿತ್ರಗೌಡ ತಾಯಿಯವರು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಜೈಲಿನಿಂದ ಹೊರಬರ್ತಾ ಇರುವಂಥ ದೃಶ್ಯ ಇದು. ಒಂದಿಷ್ಟು ಜನರಿಗೆ ಅನಿಸುತ್ತೆ ಈಗ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ. ಸೊ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹಳೆ ನೆನಪು ಕಾಡುತ್ತೆ. ಈ ಪಾಪ ಪ್ರಜ್ಞೆ ಇರ್ಬೋದು, ಮುಗ್ದಲ್ಲಿ ಒಂದು ರೀತಿಯಲ್ಲಿ ಅದರ ಮನೋಭಾವ ಇರುತ್ತೆ, ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ. ಆದರೆ ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಈ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ನೀವು ಕೂಡ ಪರಪ್ಪನ ಅಗ್ರಹಾರ ಅಲ್ಲಿ ಇದ್ದೀರಿ, ಆ ಸ್ಪಾಟಲ್ಲಿ ರಿಲೀಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ. ಬಟ್ ಆಕೆಯ ಮನೋಭಾವ ಯಾವ ರೀತಿ ಆಗಿದೆ ಈಗ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಒಂದಿಷ್ಟು ಜನರಿಗೆ ಪಾಪ ಪ್ರಜ್ಞೆ ಇರ್ಬೋದು, ಹೀಗಾಯ್ತಲ್ಲ ಅಂತ ಪ್ರಾಯಶ್ಚಿತ ಇರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಯಾವ ರೀತಿಯಾಗಿದೆ ಪವಿತ್ರಗೌಡ ಅಂತ? ಎಸ್ ನಿಕೇಶ್, ಈಗ ನಾವು ಗಮನಿಸ್ತಾ ಇದೀವಿ ಪವಿತ್ರಗೌಡ ಈಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿ ಆರ್ ನಗರ ನೈಸ್ ರಸ್ತೆಯ ಮೂಲಕ ಆರ್ ನಗರ ಮನೆಗೆ ಹೋಗ್ತಾ ಇರುವಂತ ದೃಶ್ಯಗಳು ಈಗ ಅವರ ಎಕ್ಸಾಕ್ಟ್ಲಿ ವಾಹನದ ಹಿಂದೆನೆ ನಾವಿದ್ದೀವಿ. ನಮ್ಮ ಚಾಲಕರಾಗಿರುವಂತ ಗಂಗಾಧರ್ ಹಾಗೇನೆ ಕ್ಯಾಮೆರಾ ಪರ್ಸನ್ ಆಗಿರುವಂತ ಮಹೇಶ್ ನಮ್ಮ ವ್ಯೂವರ್ಸ್ಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ನಾವು ಆ ವಾಹನದ ಒಳಗಡೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾ ಇದ್ರು, ಅವರ ತಾಯಿಯೂ ಕೂಡ ಕಣ್ಣೀರ್ ಹಾಕ್ತಾ ಇದ್ರು. ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಅವರ ತಾಯಿಯಿಂದಾನೇ ಆಗ್ತಾ ಇತ್ತು. ಅದರ ಜೊತೆಗೆ ಅವರ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ. ಪವಿತ್ರ ಗೌಡ ಅವರಲ್ಲಿ ಒಂದ್ ರೀತಿಯ ಪಶ್ಚಾತ್ತಾಪ ಭಾವ ಇತ್ತು. ನಾವು ಅವರನ್ನ ಸಂಪೂರ್ಣವಾಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಅವರು ಮಾತಾಡ್ಲಿಲ್ಲ. ಅವರ ಸಂಬಂಧಿಕರೆಲ್ಲ ಅವರನ್ನ ಸುತ್ತ ಹಾಕೊಂಡ್ರು. ಮಾಧ್ಯಮದ ಮುಂದ್ಗಡೆ ಯಾವುದೇ ಕಾರಣಕ್ಕೂ ಮಾತಾಡೋದು ಬೇಡ ಅನ್ನೋ ಭಾವ ಅವರಲ್ಲಿ ಇತ್ತು. ಇದರ ಜೊತೆಗೆ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಆಚೆ ಬರೋದಕ್ಕಿಂತ ಮುಂಚೆ ಎಂಟ್ರೆನ್ಸ್ ಅಲ್ಲೇ ಪರಪ್ಪನ ಅಗ್ರಹಾರ ಆವರಣದಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಇದೆ. ಆ ಮುನೇಶ್ವರ ದೇವಸ್ಥಾನಕ್ಕಾಗಿ ಅವರ ತಾಯಿ ಪೂಜಾ ಸಾಮಗ್ರಿಗಳನ್ನ ತಂದಿದ್ರು. ಸ್ವತಃ ಪವಿತ್ರ ಗೌಡ ಅವರಿಂದ ಪೂಜೆಯನ್ನ ಮಾಡಿಸಿ ಅಲ್ಲಿಂದ ಅವರು ಗಾಡಿಯನ್ನ ಹತ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಶಕ್ತಿ ಮೀರಿ ವೆರಿ ಕ್ಲೋಸ್ ಪವಿತ್ರ ಅವರ ಹತ್ರ ಹೋಗಿ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಮಾತಾಡ್ಲಿಲ್ಲ. ಅವರ ಸಂಬಂಧಿಕರು ಅವರನ್ನ ಮಾತಾಡಿಸೋದಕ್ಕೆ ಬಿಡ್ಲಿಲ್ಲ. ಈಗ ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಪವಿತ್ರ ಗೌಡ ಆರ್ ನಗರ ಮನೆಗೆ ಹೋಗ್ತಾ ಇದ್ದಾರೆ ನೈಸ್ ರಸ್ತೆಯ ಮುಖಾಂತರ. ನಿನ್ನೆಯೇ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ದಾಖಲಾತಿಗಳು ಲೇಟ್ ಆಗಿ ಸೇರಿದ್ದರಿಂದ ಈಗ ಅವರು ಸರಿಯಾಗಿ ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಿರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು ಪರಪ್ಪನ ಅಗ್ರಹಾರದಿಂದ ಈಗ ಪವಿತ್ರ ಗೌಡ ನೇರವಾಗಿ ಆರ್ ನಗರ ಮನೆಗೆ ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವರ ತಾಯಿ ಹಾಗೇನೆ ಅವರ ಸಹೋದರ ಮತ್ತು ಪವಿತ್ರ ಗೌಡ ಪರ ವಕೀಲರು ಸೇರಿದಂತೆ ಇನ್ನುಳಿದ ಅವರ ಸಂಬಂಧಿಕರು ಬಂದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪರಪ್ಪನ ಅಗ್ರಹಾರದಿಂದ ಆಚೆ ಬರ್ತಾ ಇದ್ದಂತೆ ಈಡ್ಗಾಯಿ ಹೊಡೆಯುವಂತ ಕೆಲಸ ಕೂಡ ಆಯ್ತು, ಅವರನ್ನ ದೃಷ್ಟಿ ತೆಗೆಯುವಂತ ಕೆಲಸ ಆಯ್ತು. ನೋಡಿ, ನಾವು ಗಮನಿಸ್ತಾ ಇದೀವಿ ಆ ಪವಿತ್ರ ಗೌಡ ಒಂದ್ ರೀತಿ ಅವರಲ್ಲಿ ಆ ರಿಗ್ರೆಟ್ ಕಾಡ್ತಾ ಇತ್ತು. ಆ ಕಣ್ಣೀರು ಮತ್ತೆ ಅವರ ಸಂಬಂಧಿಕರು ಅವರಿಗೆ ಬರೋವಾಗ್ಲೇ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬಿಫೋರ್ ರಿಲೀಸಿಂಗ್ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ನುಳಿದ ಪ್ರೊಸೆಸ್ ಏನಿರುತ್ತೆ ಅದನ್ನು ಕೂಡ ಮುಗಿಸ್ಕೊಂಡ್ರು. ಅದರ ಜೊತೆಗೆ ಈ ಮೇನ್ ಗೇಟ್ ಏನಿರುತ್ತೆ ಆ ಮೇನ್ ಗೇಟ್ ಬರುವ ಸಂದರ್ಭದಲ್ಲಿ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಅಂದ್ರೆ ಕೈದಿ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಆ ಪ್ರಿಸನರ್ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಸರೆಂಡರ್ ಮಾಡಿರುವಂತಹ ಸಾಮಗ್ರಿಗಳು ಅಥವಾ ಐಡೆಂಟಿಫೈಗಾಗಿ ಅವ್ರು ಏನು ತಮ್ಮ ಲೆಡ್ಜರ್ ಅಲ್ಲಿ ಬರೆದುಕೊಂಡಿರ್ತಾರೆ ಅವೆಲ್ಲವನ್ನೂ ಕೂಡ ಗಮನಿಸಿ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗುತ್ತೆ ಅಂತಂದರೆ ಅವರನ್ನ ಪ್ರೊಸೀಡ್ ಮಾಡಿ ಅವರನ್ನ ಆಚೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದ ಸಬ್ ಇನ್ಸ್ಪೆಕ್ಟರ್ಸ್ ಇದ್ರು, ಹಾಗೇನೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿದ್ರು. ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರು. ಆ ಲೆಡ್ಜರ್ ಅಲ್ಲಿ ಅವೆಲ್ಲವನ್ನೂ ಕೂಡ ಭರ್ತಿ ಮಾಡಿಕೊಂಡು ಸಹಿ ಹಾಕಿಸ್ಕೊಂಡು ಅವರನ್ನ ಈಗ ಆಚೆ ಕಳಿಸಿದ್ದಾರೆ. ಬರ್ತಾ ಇದ್ದಂಗೆ ನೀವು ಗಮನಿಸಬೇಕು, ಆ ವಿಜುವಲ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಿಟ್ರಲಿ ಪವಿತ್ರ ಗೌಡ ಅವರ ತಾಯಿಯೇ ಪವಿತ್ರ ಗೌಡಗೆ ಒಂದು ರೀತಿ ಬೌನ್ಸರ್ ಆಗಿದ್ರು. ಇವತ್ತು ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಎದುರುಗಡೆ ತನ್ನ ಮಗಳು ಕಾಣಿಸ್ಕೋಬಾರದು ಅಂತ ಹೇಳಿ, ಜೊತೆಗೆ ಮಾಧ್ಯಮದವರಿಗೆ ದೃಶ್ಯಗಳು ಸಿಗಬಾರದು ಅಂತ ಹೇಳಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಮಾತಾಡ್ತೀರಾ, ಏನ ಹೇಳ್ತೀರಿ, ಏನು ಎತ್ತ ಅಂತ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಲಿಟ್ರಲಿ
ಆ ಪವಿತ್ರ ಗೌಡ ಹತ್ರ ಹೋಗೋದಕ್ಕೆ ಅವ್ರ ತಾಯಿನೂ ಬಿಡ್ಲಿಲ್ಲ. ಅಪ್ಕೊಂಡ್ಬಿಟ್ಟಿದ್ರು ಪವಿತ್ರ ಗೌಡನ. ಒಂದ್ ರೀತಿ ಬೌನ್ಸರ್ ಪ್ರೊಟೆಕ್ಟ್ ಮಾಡಿದ ರೀತಿಯಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡಿ ಕಾರಲ್ಲಿ ಕೂರಿಸಿ ಈಗ ನಾವು ಗಮನಿಸ್ತಾ ಇರಬಹುದು KA05NH9667 ಈ ನಂಬರಿನ ವೆಹಿಕಲ್ ನಲ್ಲಿ ಪವಿತ್ರ ಗೌಡ ಈಗ RR ನಗರ ಮನೆಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಈಗ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿರುವಂತದ್ದು. ಇಲ್ಲಿಂದ ನೇರವಾಗಿ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ನನ್ನಿಂದ ಇಷ್ಟೆಲ್ಲ ಆಯ್ತಲ್ಲ ಅನ್ನುವಂತಹ ಮನೋಭಾವ ಅವರಲ್ಲಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಕಾರಣ ಇಷ್ಟೇ, ಅವರ ಮುಖದಲ್ಲಿ ಆ ಲವಲವಿಕೆಯನ್ನ ನಾವು ನೋಡ್ಲಿಲ್ಲ. ಒಂದ್ ರೀತಿ ಖುಷಿ ಅಂತೂ ಇದ್ದೇ ಇರುತ್ತೆ. ಬರೋಬ್ಬರಿ 7 ತಿಂಗಳ ಬಳಿಕ ಜೈಲಿಂದ ಆಚೆ ಬರೋದು ಅಂತಂದ್ರೆ ಆ ಪರಪ್ಪನ ಅಗ್ರಹಾರದಲ್ಲಿ, ಯಾಕಂದ್ರೆ ಪದೇ ಪದೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು, ರಿಜೆಕ್ಟ್ ಆಗ್ತಾ ಇತ್ತು. ಮತ್ತೆ ಅರ್ಜಿಯನ್ನ ಇಂಥ ತಾರೀಕಿಗೆ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಜಾಮೀನು ಸಿಕ್ಕಿರ್ಲಿಲ್ಲ. ಫೈನಲಿ ಜಾಮೀನು ಸಿಕ್ಕು ಈಗ ಜೈಲಿಂದ ಆಚೆ ಬರ್ತಾ ಇದ್ದಾರೆ. ತಾಯಿ ಮಗಳು ಮತ್ತೆ ಒಂದಾಗಿದ್ದಾರೆ. ಆ ಫೀಲಿಂಗ್ಸ್ ಅವರಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ ವಾಹನದಲ್ಲಿ ಕೂತ್ಕೊಂಡು. ಅದನ್ನ ನೋಡಿ ಪವಿತ್ರ ಗೌಡ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರ ಸಂಬಂಧಿಕರು ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೈಸ್ ರಸ್ತೆಯ ಮುಖಾಂತರ ಈಗ RR ನಗರ ನಿವಾಸಕ್ಕೆ ಹೋಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಆಗಿರುವಂತಹ ಪ್ರದೋಷ್ ಕೂಡ ರಿಲೀಸ್ ಆಗಿರೋದು. ಪ್ರದೋಷ್ ಮತ್ತು ಪವಿತ್ರ ಗೌಡ ಇಬ್ರು ಒಂದೇ ಟೈಮ್ಗೆ ಜೈಲಿಂದ ಆಚೆ ಬಂದ್ರು. ಈ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಂತೆ ಶೇಕ್ ಹ್ಯಾಂಡ್ ಮಾಡಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತ ಕೆಲಸ ಅವರ ಸಂಬಂಧಿಕರಿಂದ ಆಯಿತು. ಮತ್ತು ಎಮೋಷನಲ್ ಆದ್ರು. ಹಾಗೇನೆ ಅವರ ಸಂಬಂಧಿಕರೆಲ್ಲ ಕಣ್ಣೀರ್ ಹಾಕಿದ್ರು. ಪರಪ್ಪನ ಅಗ್ರಹಾರದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಮಗೆ ತ್ವರಿತವಾಗಿ ಆ ವಿಜುವಲ್ ಅನ್ನ ಕಳಿಸೋದಕ್ಕೆ ಆಗ್ಲಿಲ್ಲ, ಕ್ಷಮೆ ಇರಲಿ. ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ, ಇಲ್ಲಿ ಈಗ ಪವಿತ್ರ ಗೌಡ ಅವರ ತಾಯಿ ಅವರನ್ನ ಸಂತೈಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಕ್ಯಾಮೆರಾ ಪರ್ಸನ್ ಮಹೇಶ್ ಪವಿತ್ರ ಗೌಡ ಮತ್ತು ಅವರ ತಾಯಿಯನ್ನ ತೋರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆ ಪವಿತ್ರ ಗೌಡ ಮತ್ತು ಅವರ ತಾಯಿ ಇಬ್ರು ಮಾತಾಡ್ತಾ ಇದ್ದಾರೆ. ಬಹುಶಃ ಇಷ್ಟು ದಿನ ಜೈಲಲ್ಲಿ ಇದ್ದದ್ದು ಮತ್ತು ಆ ಪ್ರಕರಣ ರೀಕಾಲ್ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇರಬಹುದು. ಮುಖ್ಯವಾಗಿ ಪಶ್ಚಾತ್ತಾಪ ಅಂತೂ 100ಕ್ಕೆ 100ರಷ್ಟು ಕಾಡ್ತಾ ಇದೆ. ಈ ಪಶ್ಚಾತ್ತಾಪ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತಂದ್ರೆ, ಅವರು ಮುಖ ಎತ್ತಿ ಯಾರು ಬಂದಿದ್ದಾರೆ ಸಂಬಂಧಿಕರು ನಮ್ಮನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ನೋಡೋದು ಆಗ್ತಾ ಇಲ್ಲ. ಹೇಗ್ ಮುಖ ತೋರಿಸ್ಬೇಕು ನಾನು ಅನ್ನೋಷ್ಟರ ಮಟ್ಟಿಗೆ ಭಾವ ಅವರಲ್ಲಿ ಇತ್ತು. ಅವರ ಸಂಬಂಧಿಕರು ಬಂದಿದ್ರು, ಅವರ ಸಹೋದರರು ಬಂದಿದ್ರು, ಅವರ ತಾಯಿಯನ್ನಷ್ಟೇ ನೋಡಿದ್ರು. ಅದು ಆ ಮುನೇಶ್ವರ ದೇವಸ್ಥಾನದ ಎದುರುಗಡೆ ಪೂಜೆಗೆ ಅಂತ ಸ್ವತಃ ಅವರ ತಾಯಿ ಪವಿತ್ರ ಗೌಡನ ಕರ್ಕೊಂಡು ಹೋದಾಗ ಪವಿತ್ರ ಗೌಡ ಅವರಷ್ಟೇ ಅವರ ತಾಯಿಯನ್ನ ನೋಡಿದ್ರು. ಬಿಟ್ರೆ ಅವರ ಸಂಬಂಧಿಕರನ್ನು ಮುಖ ಎತ್ತಿ ನೋಡದಂತಹ ಪರಿಸ್ಥಿತಿ. ಶ್ರೀಪಾದ್ ಪಾಟೀಲ್ ಹಾಗೆ ಹೊಳ್ಳಲೇರಿ ಮತ್ತೊಂದು ಬ್ರೇಕ್ ನ್ಯೂಸ್ ಲಭ್ಯವಾಗ್ತಾ ಇದೆ. ತಲಗಟ್ಟಪುರದ ತಾಯಿ ಮನೆಗೆ ಪವಿತ್ರ ಗೌಡ ಹೋಗುವಂತ ಸಾಧ್ಯತೆ ಇದೆ. ತಾಯಿ ನಿವಾಸಕ್ಕೆ ಪವಿತ್ರ ಗೌಡ ತೆರಳುವ ಸಾಧ್ಯತೆ ಇದೆ. ಸದ್ಯ ಈಗಾಗಲೇ ಗಮನಿಸ್ತಾ ಇದ್ವಿ, ಎಲ್ಲೊಂದ್ ಕಡೆ RR ನಗರಕ್ಕೆ ಹೋಗ್ತಾರೆ ಪವಿತ್ರ ಗೌಡ ಅವರ ಮನೆ. ಅಲ್ಲಿ ಹೋಗುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ ಅಲ್ಲಿ ಈಗಾಗಲೇ ಮನೆ ಮುಂದೆ ರಂಗೋಲಿ ಇರ್ಬೋದು, ಸ್ವಚ್ಛತೆ ಎಲ್ಲ ಕಾರ್ಯ ಕೂಡ ನಡೆದಿರುವಂಥದ್ದು. ಆದ್ರೆ ಈಗ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತಾಯಿ ನಿವಾಸಕ್ಕೆ ಪವಿತ್ರ ಗೌಡ ಹೋಗುವಂತ ಸಾಧ್ಯತೆ ಇದೆ. ತಲಗಟ್ಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ RR ನಗರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಒಂದ್ ಕಡೆ ದರ್ಶನ್ ಫ್ಯಾನ್ಸ್ ಕೂಡ ಅಲ್ಲೇ ಪಕ್ಕದಲ್ಲಿ RR ನಗರದಲ್ಲಿ ದರ್ಶನ್ ಮನೆ ಕೂಡ ಇದೆ. ಈಚೆ ಕಡೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಆ ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು. ಎಲ್ಲ ಒಂದ್ ಕಡೆ ಹೋಗ್ತಾರೆ.